ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಆತ್ಮೀಯ ಸ್ವಾಗತ. ಇದೇ ಡಿಸೆಂಬರ್ 27, 28 ಹಾಗೆಯೇ 29ನೇ ತಾರೀಕು 3 ದಿನಗಳ ಕಾಲ ಇಲ್ಲಿ ಒಂದು ವಿಭಿನ್ನವಾದಂತಹ ವಿಶೇಷವಾದಂತಹ ಅನೇಕ ಸಂಗತಿಗಳಿಂದ ಕೂಡಿದಂತಹ ಕಾರ್ಯಕ್ರಮ ಆಯೋಜನೆಯಾಗಿದೆ. ಹಾಗಿದ್ರೆ ಏನಿದು ಸಮ್ಮೇಳನ, ಇದರಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ, ಈ ಎಲ್ಲವನ್ನ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತೇವೆ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ಪಂಚಾಂಗ ದರ್ಶನ ಅನ್ನುವಂಥ ಒಂದು ಸ್ಟಾಲ್ ಇದ್ದು, ಅಲ್ಲಿ ಶ್ಯಾಮ್ ಪ್ರಸಾದ್ ಅನ್ನೋರಿದ್ದ. ಬನ್ನಿ ಅವ್ರನ್ನ ಕೇಳೋಣ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದು ಪಂಚಾಂಗ ದರ್ಶನ ಅಂದರೆ ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರಿಂದಲೂ ಪಂಚಾಂಗ ಅಂತ, ಇದರಲ್ಲಿ 108 ವರ್ಷದ ಪಂಚಾಂಗಗಳಿದೆ. ಇದರಲ್ಲಿ 108 ವರ್ಷದಿಂದಲೇ ಮಾಡ್ಕೊಂಡು ಬಂದದ್ದು. ಈ ಪಂಚಾಂಗ ಅಂದರೆ ನಾವು ನಮ್ಮ ಶುಭ ಕಾರ್ಯಕ್ಕೆ ಅದಕ್ಕೆ ಎಲ್ಲ ಏನು ನಾವು ನೋಡಬೇಕಾಗುವಂಥದ್ದು, ಅದರಲ್ಲಿ ಯಾವಾಗ ಮಾಡ್ಬೋದು, ಯಾವಾಗ ಇದಂಥ ತಿಥಿ ನಕ್ಷತ್ರ ವಾರ ಅದು ನೋಡಿದೆ ಒಂದು ಜ್ಯೋತಿಷ್ಯರ ಹತ್ರ ಹೋಗಿ ಅಂಥದ್ದನ್ನೆಲ್ಲ ಈ ಪಂಚಾಂಗದ ನೋಡಿ ಹೇಳ್ತಾರೆ. ಇದು ವರ್ಷಕ್ಕೊಂದು ಯುಗಾದಿಯಿಂದ ಯುಗಾದಿವರೆಗೆ ನಡೆಯುವಂಥದ್ದು. ಇಲ್ಲಿ 108 ವರ್ಷದ್ದು ನಮ್ಮದು ಸಂಗ್ರಹ ಇದೆ. ಇಲ್ಲಿ 108 ವರ್ಷದ 1917ರಿಂದ ಆದ ಪಂಚಾಂಗಗಳು. ಈ ಪಂಚಾಂಗ ವೈಜಯಂತಿ ಪಂಚಾಂಗ ಅಂತ. ಇದು ದಕ್ಷಿಣ ಕನ್ನಡ ಸಮಯದಲ್ಲಿ ಜಾಸ್ತಿ ಇದಿದೆ. ಆ ಕಡೆ ಇರುವಂಥದ್ದು ಬಗ್ಗೋಣ ಪಂಚಾಂಗ, ಅದು ಉತ್ತರ ಕನ್ನಡದಲ್ಲಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಶೆಡ್ತಿಕೆರೆ ಗ್ರಾಮ, ಸಾಗರ ತಾಲೂಕು. ಇಲ್ಲಿ ಹವ್ಯಕ ಸಮ್ಮೇಳನದಲ್ಲಿ ಅಡಿಕೆ ಕೃಷಿ, ಏನು ಹವ್ಯಕರು ಅಡಿಕೆ ಕೃಷಿಯನ್ನು ನಂಬ್ಕೊಂಡಿದ್ದವರು, ಹಾಗಾಗಿ ಅಡಿಕೆ ಕೃಷಿಯನ್ನ ಜನರಿಗೆ ತಿಳಿಸೋಣ ಅಂತ ಇದೊಂದಷ್ಟು ಮಾಡಲಾಗಿದೆ. ಇದರಲ್ಲಿ ಸಾಗರ ಮತ್ತೆ ಶಿರ್ಸಿ, ಸಿದ್ದಾಪುರ ಕಡೆಯಿಂದ ಏನು ಕೆಲವೊಂದು ವಸ್ತುಗಳನ್ನು ತಂದಿದ್ದೇವೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೇವೆ. ಮೂಲತಃ ಹವ್ಯಕರು ಕೃಷಿಯನ್ನು ನಂಬಿದವರು, ಅದರಲ್ಲಿ ಅಡಿಕೆ ಕೃಷಿ ಮುಖ್ಯ. ಇದು ಅಡಿಕೆ ಕೊಯ್ಲಿಕ್ಕೆ ಯೂಸ್ ಮಾಡುವಂಥದ್ದು. ಇದನ್ನ ಕಾಲ್ದಳೆ ಅಂತ ಕರಿತೇವೆ. ಇದನ್ನ ಹತ್ತಿ ಮರದ ಮೇಲೆ ಕೂತ್ಕೊಂಡು ಕೊಯ್ಯುವಂಥದ್ದು. ಇಲ್ಲಿ ನೋಡಿ, ಇದು ಅಡಿಕೆ ಕೊಳೆ ರೋಗ ಮೇನ್ ಆಗಿ ಬರ್ತದೆ. ಸೊ ಅದಕ್ಕೆ ಅಡಿಕೆ ಔಷಧಿ ಹೊಡಿಲಿಕ್ಕೆ ಇದು ಹ್ಯಾಂಡ್ ಪಂಪ್, ಇದರಲ್ಲಿ ಪಂಪ್ ಹೊಡೆದು ಮೇಲ್ಗಡೆ ಹೋಗಿ ಇದಾಗುತ್ತದೆ. ಇದು ತುತ್ತ ಮತ್ತೆ ಇದು ಸುಣ್ಣ. ಇದು ಅಡಿಕೆ ಹಾಳೆಯಿಂದ ಆಗಿದಂತ ಪ್ಲೇಟ್ಗಳು. ಇದು ಹಿಂದಿನ ಕಾಲದಲ್ಲಿ ಇದನ್ನ ಅಡಿಕೆ ಮರ ಕೊಳೆ ಬರೋ ಹಾಗೆ ಸುತ್ತುತ್ತಿರುವಂತದ್ದು. ಅದು ಗುದ್ಲಿ, ಪಿಕಾಸಿ ಆ ತರ ವಸ್ತುಗಳು. ಇದು ಅಡಿಕೆ ಸಿಂಗಾರ ಅಂತ ಏನ್ ಕರಿತೇವೆ, ಅಡಿಕೆ ಆಗೋಕ್ಕೂ ಮುಂಚೆನೆ ಅಂತ. ಇದು ಹಸಿ ಅಡಿಕೆ, ಇದು ಗೋಟ್ ಅಡಿಕೆ. ಇದು ಅಡಿಕೆ ಮಧ್ಯೆ ಬೆಳೆಯುವಂತ ಕಾಳು ಮೆಣಸುಗಳು, ಆಮೇಲೆ ಉಪ ಬೆಳೆಗಳು. ಇದು ಕೆಲವೊಂದಷ್ಟು ಬುಟ್ಟಿಗಳು, ಕೊಳಗ, ಹೀಗೆ ಅಡಿಕೆ ಚೊಗರು. ಮುಖ್ಯವಾಗಿ ಇದೊಂದು ನಾನು ತಿಳಿಸ್ಬೇಕು, ಇನ್ನೊಂದು ಚೊಗರು. ಆಕ್ಚುಲಿ ಅಡಿಕೆ ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಇದು ಕೂಡ ಒಂದು. ಈ ಚೊಗರನ್ನ ಉಪಯೋಗಿಸಿ ಬಟ್ಟೆಗಳನ್ನು ಮಾಡ್ತಾರೆ. ಅಲ್ಲಿ ನೋಡ್ಬೋದು ನೀವು, ಆ ಕಡೆ ಬಟ್ಟೆ ಮಾಡುವಂತ, ಬಟ್ಟೆಗಳಿಗೆ ಬಣ್ಣ ಹಾಕುವಂಥದ್ದು, ಆ ಥರದ್ದು. ಇದೊಂದು ಅಡಿಕೆ ಬೇಯಿಸುವಂತ ಕ್ರಮ, ಅದರದ ಒಂದು ಚಿತ್ರಣ. ಸೊ ಇದು ಅಡಿಕೆ ಇಡಲಿಕ್ಕೆ ಒಂದು. ಸೊ ಇದು ಅಡಿಕೆ ಮರ, ಆಕ್ಚುಲಿ ಅಡಿಕೆ ದಬ್ಬೆಯಲ್ಲಿ ಈ ತರ ಮಾಡ್ತಾರೆ. ಅಡಿಕೆ ದಬ್ಬೆ ಮತ್ತೆ ಇದು ಅಡಿಕೆ ಸೋಗೆಯಲ್ಲಿ ಹಾಕಿ ಮನೆ ಕಟ್ಟುವಂಥದ್ದು. ಹಿಂದೆ ಈಗೊಂದು 40-50 ವರ್ಷದ ಹಿಂದೆ ಕೂಡ ಎಷ್ಟೋ ಹಳ್ಳಿಗಳಲ್ಲಿ ಇದೇ ಸೋಗೆ ಮನೆಯಲ್ಲಿ ಬದುಕಿದವರು ಹವ್ಯಕ ಕೃಷಿಕರು. ಇದು ಬುಟ್ಟಿ, ಆಮೇಲೆ ಇದೇನು ಚೀಲಗಳು. ಸೊ ಇಲ್ಲಿ ಏನ್ ಅಡಿಕೆಗಳಿದೆಯಲ್ಲ, ಇದು ನೋಡೋವರೆಗೆ ಅಡಿಕೆಯನ್ನು ನಾವು ನೋಡ್ಬಿಡ್ತೇವೆ. ಇಲ್ಲಿ ತುಂಬಾ ವೆರೈಟಿಗಳ ಅಡಿಕೆಗಳಿದೆ. ಮುಖ್ಯವಾಗಿ ಅದೇ ಚಾಲಿ ನಿಮ್ಗೆ ಕಾಣ್ತದೆ. ಚಾಲಿಯಲ್ಲಿ 4-5 ವೆರೈಟಿ ಇದೆ. ಇದು ಆಕ್ಚುಲಿ ಸಿದ್ದಾಪುರದ ಚಾಲಿ. ಇದು ಆಕ್ಚುಲಿ ದೊಡ್ಡ ಅಡಿಕೆ ಬರ್ತದೆ, ವೆಯ್ಟ್ ಸ್ವಲ್ಪ ಕಡಿಮೆ ಇರ್ತದೆ. ಈಚೆ ನೋಡಿ ಸಾಗರದ್ದು, ಇದು ಸ್ವಲ್ಪ ಸಣ್ಣ ಇರ್ತದೆ ಬಟ್ ವೆಯ್ಟ್ ಇರ್ತದೆ. ಆಮೇಲೆ ಇದು ಅಷ್ಟೇ ಕೆಂಪು ಅಡಿಕೆ ಅಂತ ಕರಿತೇವೆ. ಇದು ಕೆಂಪು ಅಡಿಕೆ ಅಂದ್ರೆ ಅಡಿಕೆಯನ್ನ ಬೇಯಿಸಿದಾಗ ಅದು ಕೆಂಪು ಅಡಿಕೆ ಆಗ್ತದೆ. ಅದೇ ಚಾಲಿ ಅಡಿಕೆಯನ್ನ ಬೇಯಿಸದೆ, ಈ ಕೆಂಪು ಅಡಿಕೆ ಇಲ್ಲಿ ಏನಿದೆ ಈ ತರ ಗೋಟು ಅಂತ ನಾವು ಕರಿತೇವಲ್ಲ, ಇದನ್ನ ಹಾಗೆ ಒಣಸಿದಾಗ ಚಾಲಿ ಆಗ್ತದೆ. ಅಲ್ಲಿ ಹಸಿ ಅಡಿಕೆ, ಏನು ಹಸಿರು ಕಲರ್ ಅಡಿಕೆ ಇರ್ತದಲ್ಲ, ಅದನ್ನ ಬೇಯಿಸಿದಾಗ ಕೆಂಪು ಅಡಿಕೆ ಆಗ್ತದೆ. ಇದರಿಂದ ಅಡಿಕೆ ಚೊಗರು ಹೊರಗೆ ಬರ್ತದೆ. ಅಡಿಕೆ ಚೊಗರಿಂದ ಬೇರೆ ಬೇರೆ ಪ್ರಾಡಕ್ಟ್ಗಳಾಗ್ತದೆ. ಅಂದ್ರೆ ಬೇರೆ ಬೇರೆ ಉದ್ಯಮಕ್ಕೆ ಹೋಗ್ತದೆ. ಮುಖ್ಯವಾಗಿ ಬಟ್ಟೆಗೆ ಬಣ್ಣ ಹಾಕ್ಲಿಕ್ಕೆ ಅಲ್ಲಿ ಹೋಗ್ತದೆ. ಸೊ ಇದು ತೀರ್ಥಹಳ್ಳಿ ಅಡಿಕೆ, ಇದು ಸರಕು ಅಂತ ಕರೀತಾರೆ ಇದನ್ನ. ಸೊ ಇದು ಸಣ್ಣ ಅಡಿಕೆಗಳು, ಇದು ಅದರಲ್ಲಿ ಕಲೆಕ್ಟ್ ಮಾಡಿರೋಂಥದ್ದು. ಸೊ ಇದು ಅಡಿಕೆ, ಇದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಇಲ್ಲಿ ನೋಡ್ಬೋದು. ಇದು ಅಡಿಕೆಯಿಂದ ಮಾಡಿರುವಂತ ಅಡಿಕೆ ಹಾರ. ಇದು ತೆಂಗಿನ ಗರಿ ಹಾರ. ಇದು ಒಂದು ಡೆಕೋರೇಷನ್ ಮಾಡಿರುವಂತದ್ದು ಅಡಿಕೆಯಿಂದ.
ಇದು ಅಡಿಕೆ ಹಾಳೆ ಟೊಪ್ಪಿ. ಇದು ಈಗೇನು ನವೀನವಾಗಿ ಬಂದಿರುವಂತದ್ದು ಮಿಷನ್ ಉಪಯೋಗಿಸಿ ಮಾಡಿರೋಂಥ ಅಡಿಕೆ ಹಾಳೆ ಟೊಪ್ಪಿ. ಸೊ ಇಲ್ಲಿ ಏನು ಕಾಣ್ತದೆ, ಇದು ನಿಮಗೆ ಕೈಯಲ್ಲಿ ಮಾಡಿರೋಂಥದ್ದು. ಇದು ಎಲ್ಲಾ ಹಳ್ಳಿಯಲ್ಲಿ ಕೃಷಿಕರು ಇದು ಉಪಯೋಗಿಸುವಂತ ಹಾಳೆ ಟೊಪ್ಪಿ. ಇದು ಹಾಕೊಂಡ್ರೆ ತಲೆನೋವು ಹೋಗ್ತದೆ ಅಂತ ರಿಸರ್ಚ್ ಕೂಡ ಇದೆ. ಆಮೇಲೆ ಇದನ್ನ ಅಡಿಕೆ ತಬಕು ಅಂತ, ಈಗ ಹಳ್ಳಿಯಲ್ಲಿ ಹೆಚ್ಚಿನ ಮನೆಗಳಲ್ಲಿ ಇರುವಂತ ತಬಕು ಇದು. ಇದರಲ್ಲಿ ಏನಿರ್ತದೆ ಅಂದ್ರೆ ಅಡಿಕೆ ಎಲೆ, ಸುಣ್ಣ, ಇದಿಷ್ಟು ಅಡಿಕೆ ತಬಕಿನ ಒಂದು ವಿಚಾರ. ಆಮೇಲೆ ಇನ್ನು ಅಡಿಕೆ ಹಾಳೆ ಮೌಲ್ಯವರ್ಧಿತ ಉತ್ಪನ್ನಗಳು, ಮುಖ್ಯವಾಗಿ ಅಡಿಕೆ ಹಾಳೆ, ಇದು ವಿದೇಶಕ್ಕೂ ಎಕ್ಸ್ಪೋರ್ಟ್ ಆಗ್ತಿರುವಂತದ್ದು ಅಡಿಕೆ ಹಾಳೆ. ಇನ್ನು ಇದಲ್ಲದೆ ಅಡಿಕೆ ಮರದಿಂದ ಏನು ಮಾಡ್ಬೋದು ಅಂತಂದ್ರೆ, ಅಡಿಕೆ ಮರ ಇದು ಎತ್ತು ನೋಡಿದ್ರೆ ಗೊತ್ತಾಗ್ತದೆ, ಇದರ ಒಳ್ಳೆ ಕಬ್ಬಿಣದ ಹಾಗೆ ಅಷ್ಟು ವೆಯ್ಟ್ ಇದೆ, ಗಟ್ಟಿಮುಟ್ಟು ಶಕ್ತಿಶಾಲಿಯಾಗಿದೆ. ಸೊ ಇದನ್ನ ಪೀಠೋಪಕರಣ ಆಗಿ ಅಥವಾ ಮನೆಯಲ್ಲಿ ಡೆಕೋರೇಷನ್ಗಳಿಗಾಗಿ ಉಪಯೋಗಿಸ್ಬೋದು. ಅದರಿಂದ ಹಲಗೆಗಳನ್ನ ತರ ಮಾಡಲಾಗಿದೆ. ಸೊ ಇದು ಎಕ್ಸಿಬಿಷನ್ಗೆ ಅಥವಾ ಮನೆಯಲ್ಲಿ ವಿಶೇಷವಾಗಿ ಡೆಕೋರೇಷನ್ಗೆ ಉಪಯೋಗಿಸ ಆಗ್ತದೆ. ಇದು ಅಡಿಕೆ ಮರದ ಏಣಿ. ಸೊ ಇಷ್ಟೇ ಹೇಳ್ತಾ ಅಡಿಕೆ ಸಂಗ್ರಹ ಅಂತ ಹೇಳ್ಬೋದು, ಅಥವಾ ಅಡಿಕೆ ಪ್ರಪಂಚ ಅಂತ ಏನು ಇಲ್ಲಿ ಸಂಗ್ರಹಗಳನ್ನು ಮಾಡಲಾಗಿದೆ, ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಒಂದೊಂದು ವಸ್ತುಗಳಿಗೂ ಸಹ ಒಂದೊಂದಷ್ಟು ಅದರ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ಅಡಿಕೆ ಕೃಷಿಕರಿಗೆ ಇಲ್ಲಿ ಬಂದವ್ರಿಗೆ ಗೊತ್ತಾಗ್ತದೆ. ಇನ್ನೂ ಹೆಚ್ಚಿಗೆ ತರಬೇಕಿತ್ತು, ಬಟ್ ಬರಲಿಲ್ಲ. ಹೆಚ್ಚಿನ ಕೃಷಿಕರು ಅಡಿಕೆ ಹವ್ಯಕರು ಆಕ್ಚುಲಿ. ಹಾಗಾಗಿ ಇದರಲ್ಲಿರೋ ಒಂದೊಂದು ವಸ್ತುಗಳು ಅಥವಾ ಒಂದೊಂದು ಅಡಿಕೆಗಳು ಅಥವಾ ಅದ್ರ ಹಿಂದಿರುವಂತ ಕಥೆಗಳು ತುಂಬಾ ಇದೆ. ಹೇಳಲಿಕ್ಕೆ ಹೋದ್ರೆ ಬಹಳ ಟೈಮ್ ತಗೊಳ್ತದೆ. ಹಾಗಾಗಿ ಇದೆಲ್ಲ ವಿಚಾರಗಳು ಒಂದ್ಸಲ ನೆನ್ಪು ಮಾಡೋಣ, ಜನರಿಗೆ ತಿಳಿಸೋಣ ಬಂದವರಿಗೆ ಅಂತ ಹೇಳಿ ಇದೊಂದಷ್ಟು ಎಕ್ಸಿಬಿಷನ್ ಮಾಡಲಾಗಿದೆ. ಕಾರ್ಯಕ್ರಮದ ಮುಂಭಾಗದಲ್ಲೇ ಇಲ್ಲಿ ಎಲ್ರಿಗೂ ಮಜ್ಜಿಗೆ ಕೊಡ್ತಾ ಇದ್ದ. ಬನ್ನಿ ನೋಡೋಣ ಎಂತ ಮಜ್ಜಿಗೆ ಇದು, ಹೆಂಗಿದ್ದು ಹೇಳಿ. ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು? ನನ್ನ ಹೆಸರು ನಾರಾಯಣ್ ಭಟ್ ಅಂತ. ಇದು ಮಜ್ಜಿಗೆ ನೀರಿನ ಕೌಂಟ್ರು. ಇದು ಮಜ್ಜಿಗೆ ನೀರು ಬ್ರಾಹ್ಮಣರ ಸಂಪ್ರದಾಯ ಮುಖ್ಯವಾಗಿ. ಇದು ವೆದರು ಕ್ಲೌಡ್ ಇದ್ದ ಕಾರಣ ಮಜ್ಜಿಗೆ ನೀರು ಸ್ವಲ್ಪ ಕಮ್ಮಿ ಆಗ್ಬೋದು ಡಿಮಾಂಡ್ ಅಂತ ಅಂದ್ಕೊಂಡಿದ್ದು, ಆದರೆ ಡಿಮಾಂಡ್ ಇದ್ದು ಏನು ಕಮ್ಮಿ ಆಗಿಲ್ಲ. ಇಲ್ಲಿ ಬರೋರು ಹೆಚ್ಚಿನವರು ಮಜ್ಜಿಗೆ ನೀರು ಕುಡದೆ ಮುಂದೆ ಹೋಗ್ತಾರೆ. ಮಜ್ಜಿಗೆ ನೀರು ಅರ್ಧ ಸಾಕು ಅಂತ ಹೇಳಿದವರು ಪೂರ್ತಿ ಮತ್ತೆ ಕೇಳಿ ಕುಡಿತಾರೆ. ಇದು ಮಜ್ಜಿಗೆ ನೀರು ಚಲೋ ಇದ್ದೋಳಿ ಅಲ್ಲ ಅಭಿಪ್ರಾಯ. ಇಲ್ಲಿ ಪಾರ್ವತಿ ಭಟ್ ಹೇಳೋರು ಇದ್ದ. ಅವರು ವಿಶೇಷವಾಗಿ ಅವ್ರ ಮನೆಯಲ್ಲಿ ಬಿಸಾಡೋದಕ್ಕೆ ಅಂತ ಇಟ್ಕೊಂಡಿದ್ದಂತಹ ವಸ್ತುಗಳನ್ನೆಲ್ಲ ಬಳಸ್ಕೊಂಡು ವಿಶೇಷವಾದಂತಹ ಕಲಾಕೃತಿಗಳನ್ನು ತಯಾರು ಮಾಡಿದ್ದ. ಕಸದಿಂದ ರಸ ಅಂಥೇಳಿ ಹೇಳ್ತೀವಲ್ಲ ಹಾಗೆ. ಸೊ ಮುಖ್ಯವಾಗಿ ಅವ್ರಿಗೆ ಈ ವೀಸಿಂಗ್ ಸಮಸ್ಯೆಯಿಂದ ಬಳಲ್ತಾ ಇದ್ದ. ಹಾಗಾಗಿ ಈ ಥರದ ವಸ್ತುವನ್ನು ಅವರು ಆರೋಗ್ಯಕ್ಕೆ ಬಳಸ್ತಾ ಇದ್ದಿದ್ದ. ಅದನ್ನೆಲ್ಲ ಬಳಸ್ಕೊಂಡು ವಿಶೇಷವಾದಂತಹ ಕಲಾಕೃತಿಗಳನ್ನು ರಚಿಸಿದ್ದ. ಬನ್ನಿ ಅದನ್ನು ನೋಡ್ಕೊಂಬರೋಣ ಹೆಂಗಿತ್ತು ಹೇಳಿ. ಇದು ಇನ್ಸುಲಿನ್ ಬಾಟ್ಲಿಂದ ಮಾಡಿರೋದು. ಇಲ್ಲಿರೋದು ಇದು ಟ್ಯಾಬ್ಲೆಟ್ಸು, ಇದು ಎಣ್ಣೆ ಕ್ಯಾನು, ಆಮೇಲೆ ಇವು ಡ್ರಮ್ಮು ವಾಷಿಂಗ್ ಮೆಷಿನ್ ಒಳಗಡೆಗೆ ಇರೋದು, ಇದು ಮುಚ್ಚಳ. ಆಮೇಲೆ ಇದು ಇದೆಯಲ್ಲ, ಇದು ಪ್ಲ್ಯಾಸ್ಟಿಕ್ ಕವರಿಂದ ಮಾಡಿರೋದು. ಇದು ಪ್ಲ್ಯಾಸ್ಟಿಕ್ ಬಟ್ಟೆ ಇದರಿಂದ ಮಾಡಿರೋದು. ಇದು ಎಕ್ಸರೆ ಸೆಟ್. ನಾ ಜಯಶ್ರೀ ಉಪಾಧ್ಯಾಯ ಹೇಳಿ. ಈ ಸಮ್ಮೇಳನಕ್ಕೆ ಇವಾಗ ಬಂದೆ, ನೋಡ್ತಾ ಇದ್ದೋ. ಇಲ್ಲಿ ತುಂಬ ಚೆನ್ನಾಗಿದ್ದು, ಎಲ್ಲ ಕಡೆ ಮಾಲ್ಸ್ ಎಲ್ಲ ಇದ್ದು, ಒಂದೊಂದರಲ್ಲಿ ಒಂದೊಂದು ರೀತಿ ಐಟಮ್ಸ್ ಎಲ್ಲ ಇದ್ದು, ಎಲ್ಲ ನೋಡ್ತಾ ಬಂದೋ. ಇನ್ನೂ ನೋಡಾಯ್ದಿಲ್ಲ, ನೋಡೋ ಟೈಮ್ ಸಾಕಾಗ್ತಿಲ್ಲ. ನೋಡಲು ಒಂದು 2 ದಿನವೇ ಬೇಕೇನು, ಅಷ್ಟೊಂದು ಮಾಲ್ಸ್ ಎಲ್ಲ ಇತ್ತು. ಎಲ್ಲರೂ ಒಳ್ಳೆ ರೀತಿಯಿಂದ ನಮಗೆ ಸರ್ವಿಸ್ ಕೊಡ್ತಾ ಇದ್ದೋ, ನೋಡ್ತಾ ಇದ್ದೋ. ನನ್ನ ಮಗ ಮತ್ತು ಸೊಸೆ ಎಲ್ಲ ಬಂದು, ನನ್ನ ಮನೆ ಅಕ್ಕ ಬಂದು, ಮಗ ಸೊಸೆ ಎಲ್ಲ ಐರ್ಲ್ಯಾಂಡಿಂದ ಬಂದು, ಈ ಸಮ್ಮೇಳನದ ಸಲುವಾಗಲೇ ಡಿಸೆಂಬರ್ದಲ್ಲಿ ಬನ್ನಿ ಹೇಳಿದ್ದು ಯಾಕೋ ಬಂದಿದ್ದೋ, ನೋಡ್ತಾ ಇದ್ದೋ.
ಇಲ್ಲಿ ಯಾಗ ಮಂಡಲ ಕಲಾ ಪ್ರದರ್ಶನ ಹೇಳಿ ನಡೀತಾ ಇದೆ. ನಮಸ್ಕಾರ ಭಟ್ರೆ. ನಮಸ್ತೆ ನಮಸ್ತೆ. ಏನಿದು? ಇಲ್ಲಿ ಈಗ 3ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪಾರಂಪರಿಕವಾಗಿ ನಮ್ಮ ಏನು ಹವ್ಯ ಏನಿದ್ದೋ ಅದರ ಪ್ರಕಾರವಾಗಿ ಇಲ್ಲಿ ಹವ್ಯ ವೇದಿಕೆಯಲ್ಲೇ ಆಧ್ಯಾತ್ಮದ ಮೂಲಭೂತವಾಗಿರ್ತಕ್ಕಂಥ ಯಂತ್ರ ಮಂತ್ರ ತಂತ್ರಗಳು ಅಂತ 3 ವಿಭಾಗ ಏನಿದ್ದೋ ಅದರಲ್ಲಿ ಪ್ರಧಾನವಾದದ್ದು ಯಂತ್ರಗಳು. ಆ ಯಂತ್ರಗಳು ನಮ್ಮ ಪೂಜಾ ಕೈಂಕರ್ಯದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವಂತಹದ್ದೇ ಯಂತ್ರಗಳು. ಅಂದರೆ ಭಗವಂತನ ಸಾನ್ನಿಧ್ಯವನ್ನು ಕೊಡುವಂತಹದ್ದೇ ಸಾನ್ನಿಧ್ಯ ಬರುವಂತಹದ್ದು ಯಂತ್ರಗಳಲ್ಲಿ ಅಂತ ನಮ್ಮ ಶಾಸ್ತ್ರ ಹೇಳುವಂಥದ್ದು. ಯಾತನಾತ್ರಾಯತೆ ಇದೆ ಯಂತ್ರ ಅಂತ, ಯಾತನೆಗಳನ್ನು ದೂರ ಮಾಡುವಂಥ ಸಾಮರ್ಥ್ಯ ಮತ್ತು ದೇವತಾ ಸಾನ್ನಿಧ್ಯವನ್ನು ಕೊಡುವಂತಹ ಶಕ್ತಿ ಇರುವಂತಹದ್ದು ಯಂತ್ರಗಳಿಗೆ ಅಂತ. ಹಾಗಾಗಿ ಆ ಯಂತ್ರಗಳನ್ನು ಬರುವಂತಹ ಎಲ್ಲ ಹವ್ಯಕರೇತರರು ನಿರೀಕ್ಷೆ ಮಾಡಲಿ ಅಂತ, ಅದು ಮಂಡಲ ದರ್ಶನ ಅಂತ, ಮಂಡಲ ನಿರೀಕ್ಷೆ ಅಂತಲೇ ಶಾಸ್ತ್ರೀಯವಾದ ಹೆಸರು ಕೂಡ ಅದಕ್ಕೆ ಹಾಗೆ ಇರುವಂತಹದ್ದು. ಹಾಗೆ ಅದೇ ಇದರಲ್ಲಿ ಇದು ಮಂಡಲ ನಿರೀಕ್ಷೆಯನ್ನು ಮಾಡುವಂತಹದ್ದು. ಅನೇಕ ಮಂಡಲಗಳು ಶಾಸ್ತ್ರೀಯವಾಗಿದ್ದು ಅದರಲ್ಲಿ ಈಗ ಏಕಲಿಂಗತೋ ಭದ್ರ, ಗೌರಿ ತಿಲಕ ಮಂಡಲ, ಅಲ್ಲಿ ಶ್ರೀಚಕ್ರ ಮಂಡಲ, ಇನ್ನು ನಾಳೆ ನಾಡಿದ್ದೆಲ್ಲ ಅನೇಕ ನಮ್ಮ ಪಂಡಿತ ವರ್ಗದವರು ಬಂದು ಮಂಡಲವನ್ನು ಹಾಕ್ತಾ ಅದರ ಬಂದಂಥ ಎಲ್ಲರೂ ಕೂಡ ಅದನ್ನು ನಿರೀಕ್ಷೆ ಮಾಡಿದಾಗ ಆ ಯಂತ್ರ ದರ್ಶನದ ಫಲವೂ ಕೂಡ ಅವರಿಗೆ ಪ್ರಾಪ್ತವಾಗುತ್ತೆ. ಮತ್ತು ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಏನಿದ್ದೋ ಅವರ ನಿರೀಕ್ಷೆಗಳು ಪ್ರತೀಕ್ಷೆಗಳು ಎಲ್ಲವೂ ಇಲ್ಲಿ ಸಾಧನೆಗೊಳ್ಳಕ್ಕೂ ಅನ್ನುವಂಥ ಏನು ಅವರ ಸಮಿತಿಯ ನಿರೀಕ್ಷೆ ಇದ್ದು ಆ ಪ್ರಕಾರವಾಗಿ ಇದನ್ನು ಕೂಡ ಶಾಸ್ತ್ರೀಯವಾಗಿ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಪಂಚವರ್ಣದಲ್ಲೇ ಅಂದರೆ ಮೂಲಭೂತವಾಗಿ ಈಗಿನ ವ್ಯವಸ್ಥೆ ಹೇಗಿದ್ದು ಅಂದರೆ ಮಂಡಲ ಅಂದ್ಕೊಳ್ಳೆ ಅದು ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದು. ಆದರೆ ಅದು ಹಾಗಾಗಲಾಗ ಶಾಸ್ತ್ರೀಯವಾಗಿ ಏನಿದ್ದೋ ಅದರೇ ಪ್ರಕಾರವಾಗಿ ಮಂಡಲ ಹಾಕಬೇಕು ಅನ್ನುವಂಥ ದೃಷ್ಟಿಯಿಂದ ಪಂಚವರ್ಣದಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದ್ದೋ ಅದೇ ಪ್ರಕಾರವಾಗಿ ಮಂಡಲವನ್ನು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಎಲ್ಲರೂ ಬಂದು ನೋಡಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಕೂಡ. ಅದೇ ಇಂಥ ದೊಡ್ಡ ಸಮ್ಮೇಳನ ತುಂಬ ಅಪರೂಪಕ್ಕೆ ನಡೆಯೋದು. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದ್ದು ಇಲ್ಲಿ ಬಂದು ಎಲ್ಲರನ್ನ ನೋಡಿ. ತುಂಬ ವರ್ಷದಾದಮೇಲೆ ತುಂಬ ಜನ ಸಿಕ್ಕಿದ್ದ. ಆ್ಯಂಡ್ ಒಳಗಿಂದ ಒಂಥರ ಎಲ್ಲರೂ ಜೊತೆಗಿರೋ ಫೀಲಿಂಗ್ ಬರ್ತು ಇಲ್ಲಿ ಬಂದಾಗ. ನಾನು ಇಲ್ಲಿ ನನ್ನೊಂದು ಪೇಂಟಿಂಗ್ ಸಬ್ಮಿಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಲು ಬಂದೆ. ನನ್ನ ಹೆಸರು ನಾರಾಯಣ ಅಂತ ಹೇಳಿ ಚಪ್ರಮನೆ ಆಯ್ತು, ಊರು ಸಿದ್ದಾಪುರ ತಾಲೂಕು. ಇದು ನಂಗಳ ಉತ್ತರ ಕನ್ನಡ ಶೈಲಿದು ಅಡಿಕೆಗಳೆಲ್ಲ ಇದರಲ್ಲಿದ್ದು ಆಯ್ತಾ. ಇದು ಚಾಲಿ, ಇದು 5 ನಮ್ಮದು ಚಾಲಿನೇ. ಅದ್ರಲ್ಲಿ ಚಾಲಿ ಗ್ರೇಡಿಂಗ್ ಮಾಡೋ ತನಕವ ಇದು A1 ಹೇಳ್ಬತ್ತು, ಇದು A2 ಹೇಳ್ಕೊಡ್ತೀಯ, ಇದನ್ನೀಗ A3 ಹೇಳ್ಕೊಡ್ತೀಯ, ಇದು A4 ಹೇಳ್ಕೊಡ್ತೀಯ, ಇದು A5, ಇದು ಸೆಕೆಂಡ್ ಚಾಲಿ ಕರಿತೀಯ. ಇದು ಬೆಳೆಗೊಟ್ಟು ಅಂದರೆ ಅದು ಚಾಲಿದೀಗ ಜುಬ್ರಿ ಇರ್ತಲ್ಲ ಅದನ್ನ ನಂಗೆ ಬೆಳೆಗೊಟ್ಟು ಸೇಲ್ ಮಾಡ್ತೀಯ. ಇದು ರಾಸ್ ಚಾಲಿ ಅಂದರೆ ಇದರಲ್ಲಿ ಮತ್ತು ದೊಡ್ಡ ತಷ್ಟು ಇರ್ತದೆ ಅಂದರೆ ಇದು ಸ್ವಲ್ಪ ಇದರಲ್ಲಿ ಇದ್ದಿದ್ದು ಇದರಲ್ಲಿ ಮಿಕ್ಸ್ ಇರ್ತದೆ, ರಾಸ್ ಚಾಲಿಯೇ ಕರಿತೀಯ. ಇದು ಕೆಂಪು ಅಡಿಕೆ ಬಪ್ಪ ವೆರೈಟೀಸು. ಇದು ಕೆಂಪು ಮೋಟಾಳು, ದೊಡ್ಡ ಕೆಂಪು ಅಡಿಕೆ ಕೆಂಪು ಮೋಟಾಳು ಕರಿತೀಯ. ಇದು ಅದಕ್ಕಿಂತ ಸ್ವಲ್ಪ ಸಣ್ಣಕ್ಕೆ ಬತ್ತು, ಇದನ್ನೀಗ ನಂಗೆ ಓಚರಸ್ಸೇ ಕರಿತೀಯ. ಇದು ಬಿಗ್ ಜಾಮೇಳಿ, ಇದು ಅದಕ್ಕೆ ಇದು ನಾಗರ್ ಹೇಳಿ. ಇದು ಸಣ್ಣ ಜಾಮೇಳಿ, ಇದಕ್ಕಿಂತ ಸ್ವಲ್ಪ ಸಣ್ಣ ಬತ್ತು, ಸೊ ಸಣ್ಣ ಜಾಮೇಳಿ ಕರಿತೀಯ. ಇದನ್ನೀಗ ಆಪಿ ಚಾಪಡ್ ಹೇಳಿ. ಇದು ಆಪಿ ಚಾಪಡಲ್ಲಿ ಮತ್ತು 3 ಭಾಗ ಬತ್ತು. ಇದು ಒಂದು ಚಿಕಣಿ, ಮತ್ತೊಂದು ಆಪಿ ಚಾಪಡು, ಮತ್ತೊಂದು ಆಪಿ ಮಧ್ಯಮ ಚಾಪೆ ತಾತ. ಇದು ನೆಕ್ಸ್ಟ್ ಬಪ್ಪದು ಇದು 5 ದಿನ ಇದ್ದು. ಇದು ಶಿವಮೊಗ್ಗ ವೆರೈಟೀಸ್ ಇವೆಲ್ಲವ. ಅಷ್ಟು ಕೆಂಪಡಿಕೆ ಇದು ಶಿವಮೊಗ್ಗದ್ದು. ಅವು ಶಿವಮೊಗ್ಗ ಇಡೀ, ಶಿವಮೊಗ್ಗ ಸರಕು, ಇದು ಶಿವಮೊಗ್ಗದ್ದು ಪಿಟಾಂಜ ಕರೀತ. ಇದು ಶಿವಮೊಗ್ಗದ್ದು ನೈಸ್ ಮೀಡಿಯಮ್ ಸ್ವಲ್ಪ ಸೈಜಿಂದು. ಇದು KMD ಕರೀತಲ್ಲಿ ಶಿವಮೊಗ್ಗದಲ್ಲಿ KMD ಕರೀತದೆ ಈಗ. ಇದು 5 ದಿನ ಶಿವಮೊಗ್ಗ ವೆರೈಟೀಸು. ಇದು ನೆಕ್ಸ್ಟ್ ಬಪ್ಪದು ಇದು ಮಂಗಳೂರು ವೆರೈಟೀಸ್. ಇದಷ್ಟು ಮಂಗಳೂರು ವೆರೈಟೀಸ್ ಚಾಲೀಸ್. ಇದು ನಂಗೆ A1 ಚಾಲಿಯ ಕರೀತು ಅಲ್ಲಿ, ಅದನ್ನೀಗ ಅವು 3 ಆಳು ಕರೀತ. ಇದು ಎರಡನೇದು A2 ಹೇಳೋದು, ಅದನ್ನೀಗ ಅವು ಮೋಟಿಗಳು ಕರೀತ. ಇದು A3 ನಂಗೆ ಅವು A3 ಹೇಳಿ ಕರಿತೀವಿ, ಅವು ಅದನ್ನೀಗ SEDM ಹೇಳಿ ಕರೀತ. ಇದು ನಂಗೆ A4 ಹೇಳಿ ಕರಿತೀವಿ, ಅವು ಅದನ್ನೀಗ ಅವ ಜಾಮೇಳೆ ಹೆಸರು ಕರೀತ. ಇದು A5 ಹೇಳಿ ನಂಗೆ A5 ನಂಗೆ ಉತ್ತರ ಕನ್ನಡದ A5 ಹೇಳಿ ಕರಿತೀವಿ, ಅವು ಮಂಗಳೂರು ಅವು ಜಿನಿ ಹೇಳೋ ಹೆಸರಿಂದ ಕರೀತ. ಇದು ನೆಕ್ಸ್ಟ್ A6 ನಂಗೆ A6 ಕರಿತೀವಿ, ಅವು ಲಿಂಡ್ ಹೇಳಿ ಕರಿತೀವಿ ಈ ಅಡಿಕೆನೀಗ ಅವ. ಇದು ಬೆಳೆಗೊಟ್ಟು ನಂಗೆ ಬೆಳೆಗೊಟ್ಟು ಕರೀತ ನಮ್ಮ ಭಾಷೆಯಲ್ಲಿ. ಇದಕ್ಕೀಗ ಅವು ಉಳ್ಳಿ ಕರೀತ. ಇದು ನೆಕ್ಸ್ಟು ನಂಗೆ ಕಲ್ವಾರ ಕರಿತೀಯ, ಅವು ಅದನ್ನ ಕರಿಗೋಟು ಕರೀತ. ಇದು ನೆಕ್ಸ್ಟ್ ಈ ರಾಶಿಯಲ್ಲಿ ನಮ್ಮದು ಇದು ನಾವು ಪಟೋರ ಕರೀತ. ಇದಿಷ್ಟು ಅಡಿಕೆ ವೆರೈಟೀಸ್.
ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಶ್ರೀ 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 ಸುಬೇಂದ್ರ ತೀರ್ಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಪಡಮಟ್ಟು, ಪರಮ ಪೂಜ್ಯ ಆದಿಚುಂಚನಗಿರಿಯ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭವ್ಯ ಸಮ್ಮೇಳನದ ಗೌರವಾಧ್ಯಕ್ಷ ಇರ್ತಕ್ಕಂಥ ವಿಶ್ವೇಶ್ವರ ಕಾಗೇರಿಜಿ ಅವರೇ, ಧರ್ಮಾಧಿಕಾರಿಗಳು ಪೂಜ್ಯ ಭೀಮೇಶ್ವರ ಜೋಶಿಜಿ ಅವರೇ, ಕೇಂದ್ರದ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರೇ, ಸಮಾಜದ ಅಧ್ಯಕ್ಷ ಇರ್ತಕ್ಕಂಥ ಗೌರವಾನ್ವಿತ ಅಶೋಕ್ ಹಾರ್ನಳ್ಳಿರವರೇ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡಾಜಿ ಅವರೇ, ಹಿರಿಯ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂತ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ರವರೇ, ಮಹೇಶ್ ಜೋಶಿ ಅವರೇ, ಶಾಸಕ ಮಿತ್ರ ಇರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರೇ, ವಿಧಾನ ಪರಿಷತ್ ಸದಸ್ಯ ಇರ್ತಕ್ಕಂಥ ಕಿಶೋರ್ ಅವರೇ, ಡಾಕ್ಟರ್ ಗಿರಿಧರ್ ಕಜೆ ಅವರೇ, ಸಮಾಜದ ಹಿರಿಯರಾಗಿರ್ತಕ್ಕಂಥ ಜಯಸಿಂಹ ಅವರೇ, ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಶ್ರದ್ಧೆ ತಾಯಂದರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಹೇಳಿದ್ರು, ಹವ್ಯಕ ಬ್ರಾಹ್ಮಣ ಸಮಾಜ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂತ ಛಾಪನ್ನ ಮೂಡಿಸಿರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಈ ಸಮಾಜದ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಸಮಾಜದ ಪ್ರತಿಭೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಭೆಗೆ ಮತ್ತೊಂದು ಹೆಸರು ಹವ್ಯಕ ಸಮಾಜನೋ ಅಥವಾ ಹವ್ಯಕ ಸಮಾಜಕ್ಕೆ ಮತ್ತೊಂದು ಹೆಸರು ಪ್ರತಿಭೆನೋ ಅಂತಕ್ಕಂಥ ರೀತಿಯಲ್ಲಿ ಈ ಸಮಾಜದ ಪ್ರತಿಭೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಜೃಂಭಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಆಗ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಹೌದು ಭಗವದ್ಗೀತೆ ಕೆಳಗಡೆ ಇದೆ, ಅದರ ಮೇಲೆ ಕುರಾನ್ ಇದೆ, ಅದರ ಮೇಲೆ ಬೈಬಲ್ ಇದೆ, ಆದ್ರೆ ಅದರ ಅರ್ಥ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಈ ಎಲ್ಲದರ ಸಾರವನ್ನ ಸೇರಿಸಿಕೊಂಡು ಈ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂಥ ಶಕ್ತಿ ಆ ಭಗವದ್ಗೀತೆಗಿದೆ, ಭಾರತಕ್ಕಿದೆ ಅನ್ನೋ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ. ನಾ ಯಾಕೆ ಈ ಮಾತನ್ನ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹುಶಃ ಭಾರತದ ಶ್ರೇಷ್ಠತೆಯನ್ನ, ಭಾರತದ ಸಂಸ್ಕೃತಿ, ಭಾರತದ ಪರಂಪರೆಯನ್ನ ಇಡೀ ವಿಶ್ವಕ್ಕೆ ಪರಿಚಯವನ್ನ ಮಾಡ್ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾವ್ದಾದ್ರು ಸಮಾಜಕ್ಕೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಹವ್ಯ ಸಮಾಜಕ್ಕೆ ಇದೆ ಎನ್ನುವುದನ್ನ ಬಹಳ ಹೆಮ್ಮೆಯಿಂದ, ಬಹಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬೇರೆ ರೈತಾಪಿ ವರ್ಗದವರು ಭತ್ತ ಬೆಳೀತಾರೆ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ತೊಗರಿ ಬೆಳೀತಾರೆ. ಆದ್ರೆ ನಮ್ಮ ಸಮಾಜ, ಹವ್ಯಕ ಸಮಾಜ ಬೆಳೀತಕ್ಕಂಥದ್ದು ಅಥವಾ ಅವಲಂಬಿತ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಡಿಕೆ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ಭತ್ತಕ್ಕೂ ಅಷ್ಟು ಬೆಲೆ ಇಲ್ಲ, ತೊಗರಿಗೂ ಅಷ್ಟು ಬೆಲೆ ಇಲ್ಲ, ಅತಿ ಹೆಚ್ಚು ಬೆಲೆ ಇರ್ತಕ್ಕಂಥ ಬೆಳೆ ಯಾವ್ದಾರ ಇದ್ರೆ ಅದು ಅಡಿಕೆ. ಅಂದ್ರೆ ನೀವು ಎಷ್ಟು ಬುದ್ಧಿವಂತಿದ್ರಿ ಅಂತ ಹೇಳಿದ್ರೆ, ಇವತ್ತು ಅಡಿಕೆ ಮೇಲೆ ಅವಲಂಬಿತರಾಗಿದ್ದೀರಿ ಅಂತ ಹೇಳಿದ್ರೆ ಮುಂದೊಂದು ದಿನ ಅಡಿಕೆಗೆ ಎಷ್ಟು ಬೆಲೆ ಬರ್ಬೋದು ಅಂತಕ್ಕಂಥ ದೂರದೃಷ್ಟಿ ಇರ್ತಕ್ಕಂಥ ಸಮಾಜ ಅಂತ ಹೇಳಿದ್ರೆ ಅದು ಹವ್ಯಕ ಸಮಾಜ. ಹಾಗಾಗಿ ಅತಿ ಬುದ್ಧಿವಂತರು ಅಂತಕ್ಕಂಥದ್ದು ಈ ನಮ್ಮೆಲ್ಲರೂ ಕೂಡ ಹೆಮ್ಮೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ನಮ್ಮ ಸಮಾಜ ಅಂದ್ರೆ ಜನಸಂಖ್ಯೆಯ ಅನುಸಾರವಾಗಿ ಹೇಳೋದಾದ್ರೆ ಅತಿ ಕಡಿಮೆ ಇರ್ತಕ್ಕಂಥ ಸಮಾಜ. ನಮ್ಮ ಸಮಾಜದ ಜನಸಂಖ್ಯೆ ಅತಿ ಕಡಿಮೆ ಇದ್ರೂ ಕೂಡ ಈ ದೇಶಕ್ಕೆ, ನಾಡಿಗೆ ಅತಿ ಹೆಚ್ಚು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಹವ್ಯಕ ಸಮಾಜಕ್ಕೆ ಸಲ್ತದೆ ಎನ್ನುವ ವಿಚಾರವನ್ನ ನಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸಮಾಜದ ಒಳಿತಿಗೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಒಳಿತನ್ನ ಬಯಸ್ತಕ್ಕಂಥ ಸಮಾಜದ ಒಗ್ಗಟ್ಟಿನಲ್ಲಿ
ಈ ದೇಶದ ಒಳಿತು ಕೂಡ ಇದೆ, ನಾಡಿನ ಒಳಿತು ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಮತ್ತೊಮ್ಮೆ ಈ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನನ್ನನ್ನು ಕೂಡ ಕರೆದು ಗೌರವನ ನೀಡಿರೋದಕ್ಕೆ ಎಲ್ಲರಿಗೂ ಕೂಡ ನನ್ನ ವಂದನೆಯನ್ನ ಸಲ್ಲಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.